ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವಾಲ್ ಹ್ಯಾಂಗಿಂಗ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ. ಇದು ತುಂಬಾ ಈಸಿಯಾಗಿದೆ, ನೋಡಿ ಯಾವ ಥರ ಮಾಡ್ತೀನಿ ಅಂತ. ಇದಕ್ಕೆ ಮೆಟೀರಿಯಲ್ಸ್ ಕೂಡ ತುಂಬಾ ಕಡಿಮೆ. ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ, ಆಮೇಲೆ 20 ರೆಡ್ ಕಲರ್ ಶೀಟ್ಸ್, ಥರ್ಮೋಕೋಲ್ ಬಾಲ್ಸ್, ಗ್ಲೂ, ಪೆನ್ಸಿಲ್, ಸೀಸರ್. ಫಸ್ಟ್ ನಾನು ಕಾರ್ಡ್ಬೋರ್ಡ್ ಮೇಲೆ ಹಾರ್ಟ್ ಸಿಂಬಲ್ನ ಟ್ರೇಸ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ. ಇವಾಗ ನಾನು ರೆಡ್ ಕಲರ್ ಶೀಟಲ್ಲಿ ಈ ಥರ ಸಿಕ್ಸ್ ಸರ್ಕಲ್ಸ್ ಮಾಡ್ಬೋದು ಒಂದು ಶೀಟಲ್ಲಿ. ಆಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಒಂದು ಶೀಟ್ ತೊಗೊಂಡು ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಫ್ಲವರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದರಲ್ಲಿ. ಇವಾಗ ಎಂಡಿಂದ ಈ ಥರ ರೋಲ್ ಮಾಡ್ತಾ ಬರಬೇಕು. ಟೈಟಾಗಿ ಇಟ್ಕೊಂಡು ಸ್ವಲ್ಪ ರೋಲ್ ಮಾಡ್ತಾ ಬನ್ನಿ. ಇವಾಗ ನಾನು ಇದನ್ನು ಗ್ಲೂ ಹಾಕ್ಬಿಟ್ಟು ಸ್ವಲ್ಪ ಲೂಸ್ ಬಿಡಬೇಕು ಸ್ವಲ್ಪ, ಆಮೇಲೆ ಇದನ್ನು ಅಂಟಿಸ್ಕೋಬೇಕು. ನೋಡಿ ಈ ಥರ ರೋಸ್ ಮಾಡ್ಕೊಳ್ತಿದ್ದೀನಿ. ನಾವು ಮತ್ತೆ 6 ಸರ್ಕಲ್ಸ್ನ ಜೊತೆಗೆ ಇಟ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ. ಒಂದೊಂದು ತೊಗೊಂಡ್ಬಿಟ್ಟು ಫಸ್ಟ್ ಪ್ರೊಸೀಜರನ್ನೇ ಮತ್ತೆ ರಿಪೀಟ್ ಮಾಡಬೇಕು. ಫ್ಲವರ್ಸ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಳ್ಳೋಣ. ನೋಡಿ ನಾನು ಈ ಥರ ಫ್ಲವರ್ಸ್ ಮಾಡಿಕೊಂಡು ರೆಡಿಯಾಗಿ ಇಟ್ಬಿಟ್ಟಿದ್ದೀನಿ. ಇವಾಗ ಟ್ರೇಸ್ ಮಾಡ್ಕೊಂಡಿರೋ ಹಾರ್ಟ್ ಮೇಲೆ ಇದನ್ನು ಫಸ್ಟ್ ನಾವು ಗ್ಲೂ ಹಾಕ್ಕೋಬೇಕು. ಸುತ್ತಲೂ ಚೆನ್ನಾಗಿ ಗ್ಲೂ ಹಾಕ್ಕೊಂಡ್ಬಿಟ್ಟು ಒಂದು ಯಾವ ಕಲರ್ ಆದರೂ ಶೀಟ್ ತೊಗೊಳ್ಳಿ. ರೆಡ್ ತೊಗೊಂಡು ಒಳ್ಳೆಯದು. ರೆಡ್ ತೊಗೊಂಡ್ಬಿಟ್ಟು ಈ ಥರ ಅಂಟಿಸ್ಕೋಬೇಕು. ಆಮೇಲೆ ಉಳಿದಿರೋ ಎಕ್ಸ್ಟ್ರಾ ಪಾರ್ಟ್ಸ್ ಇದೆ ಅಲ್ವಾ, ಇಲ್ಲಿ ಎಕ್ಸ್ಟ್ರಾ ಅದನ್ನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡು ನೋಡಿ ಈ ಥರ ಹಾರ್ಟ್ ಕಾಣಿಸ್ತಿದೆ ಅಲ್ವಾ. ಇವಾಗ ಕಾರ್ನರಲ್ಲೆಲ್ಲ ಸ್ವಲ್ಪ ಗ್ಲೂ ಹಾಕ್ತಾ ಬರಬೇಕು. ಗ್ಲೂ ಹಾಕ್ಕೊಂಡಾದಮೇಲೆ ನಾವು ಇವಾಗಲೇ ಮಾಡ್ಕೊಂಡಿರುವ ಈ ರೋಸ್ ಇದೆ ಅಲ್ವಾ, ಅದನ್ನು ಒಂದೊಂದಾಗಿ ನಾವು ಇದಕ್ಕೆ ಸ್ಟಿಕ್ ಮಾಡ್ತಾ ಬರಬೇಕು. ನೋಡಿ 1 by 1 ನಾನು ಇಡ್ತಾ ಬರ್ತಾಯಿದ್ದೀನಿ. ಇದರ ಮೇಲೆ ಒಂದೊಂದು ಫ್ಲವರ್ಸ್ನ ನೀಟಾಗಿ ಅಂಟಿಸ್ಕೊಳ್ತಾ ಬರಬೇಕು. ನೋಡಿ ನಾನು ಯಾವ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ ಅಂತ. ಸೊ ಒಂದು ರೋ ಕಂಪ್ಲೀಟ್ ಆದಮೇಲೆ ಸೇಮ್ ನಾವು ಪ್ರೊಸೀಜರ್ ಗ್ಲೂ ಹಾಕ್ಬಿಟ್ಟು ಸೆಕೆಂಡ್ ರೋ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಎಲ್ಲ ಸ್ಪೇಸನ್ನು ನಾವು ಈ ಥರ ಫ್ಲವರ್ಸಿಂದ ಫಿಲ್ ಮಾಡ್ತಾ ಹೋಗಬೇಕು. ಇವಾಗ ಎಲ್ಲ ಸ್ಪೇಸ್ ನಾನು ಫಿಲ್ ಮಾಡಿದ್ದೀನಿ. ಇವಾಗ ಈ ಫ್ಲವರ್ಸ್ ಸೆಂಟರಲ್ಲಿ ಸ್ವಲ್ಪ ಗ್ಲೂ ಆಗ್ತಾ ಬರಬೇಕು. ಅದಾದಮೇಲೆ ನಾನಿಲ್ಲಿ ವೈಟ್ ಕಲರ್ ಥರ್ಮೋಕೋಲ್ ಬಾಲ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ರೆಡ್ ಕಲರಿಗೆ ವೈಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ನಾನು ವೈಟ್ ಕಲರ್ ಥರ್ಮೋಕೋಲ್ ಬಾಲ್ಸ್ ತೊಗೊಂಡ್ಬಿಟ್ಟು ಆ ಗ್ಲೂ ಹಾಕಿದ್ದೀವಲ್ಲ ಅದರ ಮೇಲೆ ಒಂದೊಂದು ಬಾಲ್ಸನ್ನು ಇಡ್ತಾ ಬರಬೇಕು. ಈ ಥರ ನೋಡಿ ಒಂದೊಂದೇ ಬಾಲ್ಸನ್ನು ನಾನು ಇಡ್ತಾ ಇದ್ದೀನಿ. ನೋಡಿ ಇವಾಗ ಬಾಲ್ಸ್ ಇಟ್ಟಾದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಈ ರೆಡ್ ಫ್ಲವರ್ಗೆ ಆ ವೈಟ್ ಥರ್ಮೋಕೋಲ್ ಬಾಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಇದು ವಾಲ್ ಹ್ಯಾಂಗಿಂಗ್ ಆಗಿರೋದ್ರಿಂದ ನಾನು ಈ ಥರ ಟೇಪ್ ತೊಗೊಂಡ್ಬಿಟ್ಟು ಇದನ್ನು ಸೆಲೋ ಟೇಪಿಂದ ಸ್ಟಿಕ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡಿಗೆ ಇದರದ್ದು. ಸೊ ನಾನಿಲ್ಲಿ 2 ಹಾರ್ಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇವಾಗ ಒಂದರ ಕೆಳಗಡೆ ಒಂದು ಹಾಕ್ಕೋಬೋದು. ಸೊ ನಾನಿಲ್ಲಿ 2 ಮತ್ತೆ ಈ ರೆಡ್ ಟೇಪ್ ತೊಗೊಂಡ್ಬಿಟ್ಟು ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ 2 ಸೈಡಿಗೆ ಇಟ್ಬಿಟ್ಟು ಆಮೇಲೆ ಮತ್ತೆ ನಾನು ಸೆಲೋ ಟೇಪಿಂದ ಇದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ.
ರೆಡ್ ಕಲರ್ ಪೇಪರಿಂದ ಮಾಡಿದ ಫ್ಲವರಿಂದ ನಮ್ಮದು ಇವತ್ತು ವಾಲ್ ಹ್ಯಾಂಗಿಂಗ್ ರೆಡಿಯಾಗಿದೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬಾ ಸಿಂಪಲ್ ಆಗಿದೆ. ಬರೀ ರೆಡ್ ಕಲರ್ ಶೀಟ್ಸ್ ನಮಗೆ ಜಾಸ್ತಿ ಬೇಕಾಗುತ್ತೆ. ಇದರಿಂದ ಫ್ಲವರ್ಸ್ ಮೊದಲೇ ಮಾಡ್ಕೊಂಡು ಇಟ್ಬಿಟ್ರೆ ಈ ವಾಲ್ ಹ್ಯಾಂಗಿಂಗ್ ಮಾಡೋಕ್ಕೆ ತುಂಬಾ ಈಸಿಯಾಗಿರುತ್ತೆ. ಥ್ಯಾಂಕ್ ಯು.